ಕಡೆ ಸಂತೋಷ, ಒಂದು ಮಳೆ ಆಯ್ತಲ್ಲಪ್ಪ, ಒಳ್ಳೆ ಮಳೆ, ಇಂಥ ಬೆಂದು ಹೋಗಿದ್ದಂತಹ ಬೆಂಗಳೂರಿಗೆ ಅಂತ. ಇನ್ನೊಂದು ಕಡೆ ಅಪಘಾತವಾದ ರೂಪದಲ್ಲಿ ಬಹುಜನ ಅದನ್ನು ಬಹು ರೀತಿ ವರ್ಣಿಸಲು ಪ್ರಯತ್ನ ಮಾಡ್ತಿದ್ದಾರೆ. ನನ್ನ ಪ್ರಕಾರ ಅಲ್ಲ, ಇಟ್ಸ್ ಎ ಸ್ಯಾಡ್ ಥಿಂಗ್. ಅಪಘಾತದ ರೂಪದಲ್ಲಿ ಕಾಂಪೌಂಡು ಬಿದ್ದಿದ್ದ ಪರಿಣಾಮ 7 ಜನ ಮೃತಪಟ್ಟಿದ್ದು. ಮಗದೊಂದು ಕಡೆ ಎಂದಿನಂತೆ ರಾಜಕೀಯವಾಗಿ ನಮ್ಮ ದೇಶದಲ್ಲಿ ವಿಪರೀತವಾದ ಕುತೂಹಲ. ಏನಾಗತ್ತಂತೆ 5 ರಾಜ್ಯಗಳಲ್ಲಿ 2 ರಾಜ್ಯ ಅಂತೂ ನಮಗೆ ಸಂಬಂಧ ಇಲ್ಲ ಅಷ್ಟಾಗಿ, ಅಂದರೆ ಅಸ್ಸಾಂ ಆ್ಯಂಡ್ ಪುದುಚೇರಿ ಬಗ್ಗೆ. ವೆರಸ್ ತಮಿಳುನಾಡು, ಕೇರಳ ಆ್ಯಂಡ್ ವೆಸ್ಟ್ ಬೆಂಗಾಲ್ ಬಗ್ಗೆ ನಮಗೆ ಆಸಕ್ತಿ ಇದೆ. ಹಾಗಾಗಿ ಅದರ ಎಕ್ಸಿಟ್ ನಿರ್ಗಮನ ಇದು ಮತಗಟ್ಟೆ ಸಮೀಕ್ಷೆ ಬಂದಿದೆ. ಅದನ್ನು ನಿಮ್ಮ ಮುಂದೆ ಹಾಜರುಪಡಿಸಬೇಕು. ಆ ಎಲ್ಲವನ್ನು ನಿಮ್ಮ ಮುಂದೆ ಹಾಜರುಪಡಿಸುವ ಈ 9 ಗಂಟೆಯ ಬಿಗ್ ಬುಲೆಟಿನ್ಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀವಿ. ವಿವರಗಳನ್ನು ಆಮೇಲೆ ನೋಡೋಣ. ಮೊದಲು ಮಳೆ ಹ್ಯಾಂಡಲ್ ಮಾಡಿಬಿಡ್ತೀವಿ, ಆಮೇಲೆ ಎಕ್ಸಿಟ್ ಪೋಲ್ಗೆ ಬರ್ತೀವಿ. ವೈ ದಿಸ್ ಕ್ಯಾನ್ ಹ್ಯಾಪನ್? 2 ಕ್ರಾಂತಿಗಳು ಕಾಣಿಸ್ತಾ ಇದೆ. ನಿರ್ಗಮನ ಪಥಸಂಚಲನ ಅಂದರೆ ಈ ಮತಗಟ್ಟೆ ಸಮೀಕ್ಷೆ ಸರಿ ಇದ್ದರೆ. ಪಶ್ಚಿಮ ಬಂಗಾಳದಲ್ಲಿ ಒಂದು ಕ್ರಾಂತಿಯು, ತಮಿಳುನಾಡಿನಲ್ಲಿ ಪಾಸಿಬಲಿ ಒಂದು ಕ್ರಾಂತಿಯು ಕಾಣಿಸ್ತಾ ಇದೆ. ಅದನ್ನು ನೋಡೋಣ. ಮೊದಲು ಈ ಹೊತ್ತಿನ ಟಾಪ್ ಸ್ಟೋರೀಸ್. ಬೆಂಗಳೂರಲ್ಲಿ ಬೇಸಿಗೆ ಮಳೆ ರಣಭೀಕರ. ಬೋರಿಂಗ್ ಆಸ್ಪತ್ರೆ ಗೋಡೆ ಕುಸಿದು 8 ಜನ ಸಾವು. ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡ್ತಾ ಇದ್ದವರು ಬಲಿ. 1 ತಾಸು ಸುರಿದ ಮಳೆಗೆ ಬೆಂಗಳೂರು ತತ್ತರ. ಬಿರುಗಾಳಿ ಮಳೆಗೆ ಬೈಕ್, ಕಾರು ಮುಳುಗಡೆ. ವರುಣಾರ್ಭಟಕ್ಕೆ ವಿಧಾನಸೌಧಕ್ಕೆ ನುಗ್ಗಿದ ನೀರು. ಬಂಗಾಳದಲ್ಲಿ ಮೊದಲ ಬಾರಿಗೆ ಬಿಜೆಪಿಗೆ ಅಧಿಕಾರ ಸಾಧ್ಯತೆ. ತಮಿಳುನಾಡಿನಲ್ಲಿ ಮತ್ತೆ ಡಿಎಂಕೆ ಕಮಾಲ್. ಒಂದು ಸಮೀಕ್ಷೆಯಲ್ಲಿ ದಳಪತಿಗೆ ಅಧಿಕಾರ. ಕೇರಳಂನಲ್ಲಿ ಯುಡಿಎಫ್ ಎಲ್ಡಿಎಫ್ ಲಡಾಯಿ. ಬಿಜೆಪಿಗೆ 5 ರಿಂದ 8 ಸ್ಥಾನ ಸಾಧ್ಯತೆ. ಅಸ್ಸಾಂನಲ್ಲಿ ಮತ್ತೆ ಬಿಜೆಪಿಗೆ ಜೈ ಎಂದ ಮತದಾರ. ಪಂಚರಾಜ್ಯ ಎಲೆಕ್ಷನ್ ಹೊತ್ತಲ್ಲೇ ದಲಿತ ಸಿಎಂ ದಾಳ. ವಿನಯ್ ಶಾಸಕತ್ವ ರದ್ದಿಗೆ ಬಿಜೆಪಿ ಆಗ್ರಹ. ಸಾರಿಗೆ ನೌಕರರಿಗೆ ಹಿಂಬಾಕಿ ಕೊಡಲು ಸರ್ಕಾರ ಒಪ್ಪಿಗೆ. ಅಮೆರಿಕ ಪಾಸ್ಪೋರ್ಟ್ನಲ್ಲಿ ಟ್ರಂಪ್ ಫೋಟೋ. ರಾಷ್ಟ್ರಪಿತನಾಗಲು ಹೊರಟ್ರ ಅಮೆರಿಕ ಅಧ್ಯಕ್ಷ. ಕಾಶಿ ವಿಶ್ವನಾಥನಿಗೆ ನಮಿಸಿದ ಪ್ರಧಾನಿ ಮೋದಿ. ಚಿಕ್ಕಬಳ್ಳಾಪುರದಲ್ಲಿ ರೈತರ ಮೇಲೆ ಕೈ ಮಾಡಿದ್ರ ಖಾಕಿ. ಕುವೆಂಪು ವಿವಿಯಲ್ಲಿ ವಿದ್ಯಾರ್ಥಿಗಳ ದಾಂಧಲೆ. 2ನೇ ಬಾರಿಗೆ ಜಾಮೀನಿಗೆ ಸುಪ್ರೀಂಗೆ ದರ್ಶನ್ ಅರ್ಜಿ.